ಸ್ವತಃ ಶಾಸಕರೇ ಕೈಯಾರ ಕೀ ಎತ್ಕೊಂಡ್ಬಂದು ನಮ್ಗೆ ಕೊಟ್ಟು ಸಂತೋಷನ ಸ್ಯಾಂಕ್ಷನ್ ಮಾಡ್ಕೊಟ್ಟಿದ್ವಿ. ಅವತ್ತೇನ್ ಮಾತು ಕೊಟ್ಟಿದ್ದೆ ಅದೇ ಮಾತಿನ ಪ್ರಕಾರ ನಿಮ್ಗೆ ಗಾಡಿ ಸ್ಯಾಂಕ್ಷನ್ ಮಾಡಿ ಕೊಟ್ಟರು. ನನಗೆ ತುಂಬಾ ಸಂತೋಷ ಆಯ್ತು. ನನಗೆ ಒಂದು 2 ವೀಲರ್ ಗಾಡಿಯನ್ನು ಕೊಡೋದ್ರ ಮುಖಾಂತರ ಸೊ ನಾನು ಹೋಗೋದಕ್ಕೆ ಬರೋದಕ್ಕೆ ತುಂಬಾ ಸಹಾಯ ಆಗೋ ರೀತಿ ಅಂತ ಮಾಡಿದರೆ. ಸೊ ಇಂಥ ಶಾಸಕರಿದ್ರೆ ನಮ್ಮಂತ ಇನ್ನೂ ಅನೇಕ ಮಕ್ಕಳಿಗೆ ಅಂಗವಿಕಲರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಂದ್ರೆ ಇಂಥವ್ರು ಇನ್ನೂ ಬರ್ಬೇಕು ಸರ್, ಇನ್ನೂ ಇರ್ಬೇಕು ಅಂತ ಅನ್ಸುತ್ತೆ ಸರ್. ಬಂದು ನನಗೆ ಗಾಡಿ ಕೀ ಕೊಟ್ಟು ಅವ್ರು ಗಾಡಿ ಕೊಟ್ಟರು. ಇವಾಗ ನನ್ಗೆ ಓಡಾಡಕ್ಕೆ ತುಂಬಾ ಅನುಕೂಲ ಆಗಿದೆ. ಅವ್ರಿಗೆ ನನ್ನಿಂದ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಹೇಳ್ತಾ ಇದ್ದೇನೆ. ನಾವು ಡಾರ್ಫಿಸಮ್ ಇದರಲ್ಲಿ ಡಿಸೇಬಲ್ಡ್ ಆಗಿರ್ತೀವಿ. ನಮಗೆ ಗಾಡಿ ತುಂಬ ಅವಶ್ಯಕತೆ ಇತ್ತು. ಆದರೆ ಸುಮಾರು ವರ್ಷಗಳಿಂದ ಗಾಡಿಗೆ ಅರ್ಜಿಗಳು ಕೊಟ್ಟು ಬರ್ತಾ ಇದ್ವಿ. ಆದರೆ ಈ ಥರ ಇಸ್ಕೊಂಡೋಗಿ ಅರ್ಜಿ ಇಸ್ಕೊಂಡೋಗಿ ಕೊಟ್ಟಿದ್ದೀವಿ ಅಂತಲೇ ಹೇಳ್ಕೊಂಡು ಬರ್ತಾಯಿದ್ರು. ಆದರೆ ಯಾವುದೇ ರೀತಿ 4 ವರ್ಷದಿಂದ ನನಗೆ ಈ ಥರ ಗಾಡಿ ಸಿಕ್ಕಿರಲಿಲ್ಲ. ಆದರೆ ಮೊನ್ನೆ ಪ್ರದೀಪ್ ಈಶ್ವರ್ ಸರ್ ನಮ್ಮ ಶಾಸಕರು ಇವಾಗ ಗೌರ್ಮೆಂಟ್ ಹಾಸ್ಪಿಟಲ್ ಹತ್ರ ಬಂದುಬಿಟ್ಟು ಹೇಳಿದರು, ಏನು ಫಂಕ್ಷನ್ಗೆ ಬಂದಿದ್ದರು. ಅವಾಗ ನಾನು ಅವ್ರಿಗೆ ಹತ್ರ ಮಾಹಿತಿ ತಿಳಿಸಿದೆ, ಸರ್ ಈ ಥರ ಗಾಡಿ ಅವಶ್ಯಕತೆ ಇದೆ ಸರ್, ಓಡಾಡೋಕ್ಕಾಗ್ತಾ ಇಲ್ಲ, ತುಂಬ ಕಷ್ಟ ಆಗಿದೆ ಅಂದ್ಬಿಟ್ಟು. ಆಯ್ತಪ್ಪ, ಈ ಸತಿ ನಾನು ಫಂಡ್ಸ್ ಇದ್ರಲ್ಲಿ ಅಪ್ಲೈ ಮಾಡು, ನಾನು ಮಾತು ಕೊಡ್ತೀನಿ, ನೆಕ್ಸ್ಟ್ ನಿನಗೆ ಗಾಡಿ ಬಂದೇ ಬರುತ್ತೆ ಅಂದ್ಬಿಟ್ಟು ಮಾತು ಕೊಟ್ಟರು. ಅದೇ ರೀತಿ ಮೊನ್ನೆ ಫಂಕ್ಷನ್ ಮಾಡಿದ್ವಿ, ಕಾಲ್ ಮಾಡಿ ಕರೆದ್ರು, ಈ ಥರ ಗಾಡಿ ಸ್ಯಾಂಕ್ಷನ್ ಆಗಿದೆ ಬಾಪ ಅಂದ್ಬಿಟ್ಟು. ಅದೇ ರೀತಿ ನಾವು ಅದೇ ಫಂಕ್ಷನ್ಗೆ ಹೋದ್ವಿ. ಸ್ವತಃ ಶಾಸಕರೇ ಕೈಯಾರ ಕೀ ಎತ್ಕೊಂಡ್ಬಂದು ನಮ್ಗೆ ಕೊಟ್ಟು ಸಂತೋಷನ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದೀನಿ. ಅವತ್ತೇನು ಮಾತು ಕೊಟ್ಟಿದ್ದೆ ಅದೇ ಮಾತಿನ ಪ್ರಕಾರ ನಿಮಗೆ ಗಾಡಿ ಸ್ಯಾಂಕ್ಷನ್ ಮಾಡಿದ್ದೀನಿ ಅಂತ ಕೊಟ್ಟರು. ನನಗೆ ತುಂಬ ಸಂತೋಷ ಆಯಿತು. ಪ್ರದೀಪ್ ಸರ್ಗೆ ತುಂಬ ಹೃದಯದ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರದೀಪ್ ಈಶ್ವರ್ ಸರ್ ಗೌರ್ಮೆಂಟ್ ಹಾಸ್ಪಿಟಲ್ ಹತ್ರ ಬಂದಿದ್ರು. ನನಗೆ ಓಡಾಡೋಕ್ಕೆ ತುಂಬ ಕಷ್ಟ ಇದೆ ಸರ್, ಈ ಥರ ನನ್ನ ಗಾಡಿ ಬೇಕು, ನನಗೆ ಓಡಾಡೋಕೆ ಆಗ್ತಾ ಇಲ್ಲ ಅಂತ ಹೇಳಿದ್ದಕ್ಕೆ, ಸರಿ ಆಯ್ತಮ್ಮ ನಾನು ಮಾಡ್ಕೊಡ್ತೀನಿ ನಿನ್ನ ಗಾಡಿ ಬರೋ ಥರ ಅಂತ ಹೇಳಿದ್ರು. ಅವ್ರು ಜೂನಿಯರ್ ಕಾಲೇಜ್ ಹತ್ರ ಫಂಕ್ಷನ್ ಇಟ್ಕೊಂಡು ಅದು ಅವರು ಮಾತಿಂದ ನಂಗೆ ನಡ್ಸ್ಕೊಡ್ತಿದ್ದಕ್ಕೆ ಅವ್ರು ಬಂದು ನನಗೆ ಗಾಡಿ ಕೀ ಕೊಟ್ಟು ಅವ್ರು ಗಾಡಿ ಕೊಟ್ಟರು. ಇವಾಗ ನನಗೆ ಓಡಾಡೋಕ್ಕೆ ತುಂಬ ಅನುಕೂಲ ಆಗಿದೆ. ಅವ್ರಿಗೆ ನನ್ನಿಂದ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಹೇಳ್ತಾ ಇದ್ದೀನಿ. ನಾನು ಇದಕ್ಕೂ ಮುಂಚೆ ಗಾಡಿಗಳಿಗೆ 2 ವೀಲರ್ಸ್ಗೆ ಅಂಗವಿಕಲರ ಆಫೀಸಲ್ಲಿ ನಾನು ಇದಕ್ಕೆ 4 ಸಾರಿ ಅಪ್ಲೈ ಮಾಡಿದ್ದೀನಿ. ಸೊ 4 ಸರಿನೂ ಕೂಡ ನನಗೆ ಗಾಡಿ ಅನ್ನೋದು ಸಿಕ್ಕಿಲ್ಲ, ಇಲ್ಲ ರಿಜೆಕ್ಟ್ ಆಗುತ್ತೆ, ಇಲ್ಲ ಅಂತಂದ್ರೆ ಆಲ್ರೆಡಿ ಫುಲ್ ಆಗೋಗಿದ್ದಾರೆ ಅಂತ ಆಗ್ತಿತ್ತು. ಸೊ ನನಗೂ ತುಂಬ ಬೇಜಾರಾಗಿ ಹೋಗಿತ್ತು. ಕಾಲೇಜ್ಗೆ ಹೋಗೋದಕ್ಕೆ ಬರೋದಕ್ಕೆ ಎಲ್ಲಾದ್ರೂ ಹೋಗಬೇಕು ಅಂತಂದ್ರೆ ನನಗೆ ನನ್ನ ತಂದೆನೇ ಯಾವಾಗಲೂ ಜೊತೆಲಿ ಇರಬೇಕಾಗಿತ್ತು, ಹೋಗೋದಕ್ಕೆ ಬರೋದಕ್ಕೆ ತೊಂದರೆ ಆಗ್ತಿತ್ತು. ಬಟ್ ಲಾಸ್ಟ್ ನಾನು ಈ ಸಾರಿ ನಮ್ಮ ಪ್ರದೀಪ್ ಈಶ್ವರ್ ಸರ್ ಅವರು ಬಂದಿರೋದು ಒಂದು ನಂಬಿಕೆ ಮೇಲೆ, ಸರಿ ಅಟ್ಲೀಸ್ಟ್ ಇವಾಗಾದ್ರೂ ಅಪ್ಲೈ ಮಾಡೋಣ ಅಂತ ಒಂದು ಅಪ್ಲೈ ಮಾಡಿದೆ. ಸೊ ಆ ಒಂದು ನಂಬಿಕೆನ ಅವ್ರು ಉಳಿಸ್ಕೊಂಡಿದ್ದಾರೆ. ನನಗೆ ಒಂದು 2 ವೀಲರ್ ಗಾಡಿಯನ್ನು ಕೊಡೋದ್ರ ಮುಖಾಂತರ ಸೊ ನಾನು ಹೋಗೋದಕ್ಕೆ ಬರೋದಕ್ಕೆ ತುಂಬಾ ಸಹಾಯ ಆಗೋ ರೀತಿ ಅಂತ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಗಾಡಿ ಕೊಡ್ಬೇಕಾದ್ರೆ ಪ್ರತಿಯೊಬ್ಬ ಅಂಗವಿಕಲ ಮಗು ಹತ್ರ ಹೋಗಿ ಅವರು ಶೇಕ್ ಹ್ಯಾಂಡ್ ಮಾಡಿ ಮಾತಾಡಿಸಿ ನಮ್ಗೆ ಗಾಡಿಗಳನ್ನ ಕೊಟ್ಟಿದ್ದಾರೆ. ಸೊ ನನ್ನ ಮೂಲಕ ಮತ್ತೆ ನಮ್ಮ ಎಲ್ಲ ಅಂಗವಿಕಲ ಮಕ್ಕಳ ಮೂಲಕ ಅವ್ರಿಗೆ ಥ್ಯಾಂಕ್ಸ್ ಅನ್ನ ಅರ್ಪಿಸ್ತೇನೆ. ಸೊ ಇಂಥ ಶಾಸಕರಿದ್ರೆ ನಮ್ಮಂತ ಇನ್ನೂ ಅನೇಕ ಮಕ್ಕಳಿಗೆ ಅಂಗವಿಕಲರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಂದ್ರೆ ಇಂಥವ್ರು ಇನ್ನೂ ಬರ್ಬೇಕು ಸರ್, ಇನ್ನೂ ಇರ್ಬೇಕು ಅಂತ ಅನ್ಸುತ್ತೆ ಸರ್. ಈ ಥರ ನನಗೆ ಕಾಲ್ ಪ್ರಾಬ್ಲಮ್ ಆಗಿತ್ತು. MLA ಅವ್ರನ್ನ ಮಾತಾಡಿ ಗಾಡಿ ಕೊಡಿಸಿ ಅಂತ ಹೇಳಿದ್ವಿ. MLA ಸಾಹೇಬರು ಕೊಟ್ಟಿದ್ದಾರೆ. ನಮ್ಗೆ ತುಂಬ ಅನುಕೂಲ ಆಗಿದೆ. ನಾವು ಟೈಲರ್ ಕೆಲಸ ಮಾಡೋದು. 10 ದಿವಸ ಹಿಂದೆ ಪ್ರೋಗ್ರಾಮ್ ಇಟ್ಕೊಂಡಿದ್ರು. ಆ ಪ್ರೋಗ್ರಾಮಲ್ಲಿ MLA ಸಾಹೇಬ್ರ ಕೀ ಕೊಟ್ಟು ಇದು ಮಾಡಿದ್ದಾರೆ. MLA ಸಾಹೇಬ್ರಿಗೆ ತುಂಬ ಧನ್ಯವಾದಗಳು. ನಾನು ಹ್ಯಾಂಡಿಕ್ಯಾಪ್ಟ್ ಆಗಿರೋದ್ರ ಮುಂಚೆ 1 ವರ್ಷ ಹಿಂದೆ ಅಪ್ಲಿಕೇಶನ್ ಹಾಕಿದ್ದೆ. ನಮ್ಮ MLA ಸಾಹೇಬರು ಬಡವರ ಪರವಾಗಿದ್ದಾರೆ ಅಂತೇಳಿ ನಾನು ಅಪ್ಲಿಕೇಶನ್ ಹಾಕಿದ್ರಿಗೆ ಅವ್ರು ಇವತ್ತು ಬಡವರ ಪರವಾಗಿದ್ದು ನನಗೆ ಗಾಡಿ ಮಾಡಿಕೊಟ್ಟಿದ್ದಾರೆ. ನನಗೂ ತುಂಬ ಅನುಕೂಲ ಆಗಿದೆ. ಇನ್ನು ಮುಂದೆ ಹೆಚ್ಚೆಚ್ಚುವಾಗಿ ಮಾಡಲಿ ಅಂತೇಳಿ ನಾನು ಕೇಳ್ಕೊತ ಸಾಹೇಬ್ರನ್ನ ಧನ್ಯವಾದಗಳು ಪ್ರತಿಭಟಿಸ್ಬೇಕು.